ಓಹೋ ಬನ್ನಿ ಸ್ವಾಮಿ ಬನ್ನಿ. ನೋಡ್ರಿ, ಈ ಮಹಾನುಭಾವನ ಜೊತೆನೆ ಇವಳಿದ್ದಿದ್ದು. ನಡು ರಸ್ತೆಯಲ್ಲಿ ನಾನೇ ನನ್ನ ಕಣ್ಣಾರ ನೋಡ್ದೆ. ಈಗ ಗೊತ್ತಾಯ್ತಾ ನಾನು ಯಾಕೆ ಇಂಥ ಹುಡುಗಿ ಅಂತ ಹೇಳ್ದೆ? ಇವಳು ನಮ್ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ. ಹಾಗಿದ್ರು ಸಾಹೇಬರು ಸರಿಯಾದ ಸಮಯಕ್ಕೆ ಬಂದಿದ್ದಾರಲ್ಲ, ಇವ್ರ ಜೊತೆ ಮದುವೆ ಮಾಡಿಸಿ. ಇವಳು ಯೋಗ್ಯತೆಗೆ ಇವರೇ ಸರಿ. ಕರೆಕ್ಟಾಗಿ ಹೇಳಿದ್ರಿ ನೀವು. ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಈಗ ನಾನು ಮಾತಾಡ್ಲಾ? ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಅಂತ. ನನಗೆ ಅನು ಪರಿಚಯ ಅಷ್ಟೇನೂ ಇಲ್ಲ, ಆದರೆ ಅನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ. ನನ್ನನ್ನು ನಂಬಿ ಇವತ್ತು ಇಡೀ ದಿನ ನನ್ನ ಜೊತೆಯಲ್ಲಿ ಕಳೆದಿದ್ದಾಳೆ. ಅಷ್ಟೇ ಅಲ್ಲ, ನನಗೆ ಗೊತ್ತಿಲ್ಲದೆ ಇರೋ ಜೀವನನ ನನಗೆ ತೋರಿಸಿದ್ದಾಳೆ, ಫಾರ್ ವಿಚ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹರ್. ನಾನು ಸಹ ಅಷ್ಟೇ, ಅವಳು ಮಾತನ್ನು ನಂಬಿದೆ. ಅದರಿಂದ ನನಗಿವತ್ತು ಕೋಟಿ ಗಟ್ಟಲೆ ಲಾಭ ಆಗಿದೆ. ಏನು ನನ್ನ ಮಾತಿಂದನಾ? ಯಾ, ನಾನು ಅವತ್ತು ಪಾರ್ಟಿಲಿ ಹೇಳದ್ನಲ್ಲ, ಈ ₹2 ನಿರ್ಧಾರದಿಂದ ನನಗೆ ಲಾಭ ಆಗತ್ತೆ ಅಂತ. ನನ್ನ ಮಾತು ನಿಜ ಆಗಿದೆ. ಇನ್ಫ್ಯಾಕ್ಟ್ ಅದನ್ನು ಹೇಳೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ತಗೋ, ಡೋಂಟ್ ವರಿ, ಇದು ಬ್ಲ್ಯಾಂಕ್ ಚೆಕ್ ಅಲ್ಲ, ಅದಕ್ಕಿಂತ ಮುಖ್ಯವಾದದ್ದು. ಜಸ್ಟ್ ಓಪನ್ ಇಟ್ ಅಂಡ್ ಸಿ. ಏನಿದೆ ಅಂತ ತೆಗ್ದು ನೋಡೆ. ಇನ್ನೇನಿರುತ್ತೆ, ಲವ್ ಲೆಟ್ರೇ ಇರುತ್ತೆ. ನೋಡಿ ನೋಡಿ. ಅಪಾಯಿಂಟ್ಮೆಂಟ್ ಲೆಟರ್. ಅಪ್ಪ, ಸರ್ ಕಂಪ್ನಿಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಸರ್, ನೀವು ತುಂಬ ದೊಡ್ಡ ಮನುಷ್ಯರು ಸರ್. ನಾವೆಲ್ಲ ನಿಮಗೆ ಹೇಗೆ ಧನ್ಯವಾದಗಳನ್ನ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದರೆ ಅನ್ನೋದು ಎಜುಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ ಸರ್? ಡೋಂಟ್ ವರಿ, ಕೆಲಸದಿಂದ ಓದೋದಕ್ಕೇನು ತೊಂದರೆ ಆಗಲ್ಲ. ಕೆಲಸ ಮಾಡ್ಕೊಂಡೇ ಓದ್ಕೋಬಹುದು. ನಾನು ನೋಡ್ಕೋತೀನಿ. ಅಣ್ಣ, ಒಂದು ನಿಮಿಷ. ನಂಬಿಕೆ ಅನ್ನೋ 3 ಅಕ್ಷರದ ಪದ ಮನುಷ್ಯರನ್ನ ಜೀವನ ಪೂರ್ತಿ ಜೊತೆಯಲ್ಲೇ ಸಾಗಿಸೋ ದೋಣಿ. ನೀವು ಒಂದು ವೇಳೆ ಅನು ಮೇಲೆ ನಂಬಿಕೆ ಇಟ್ಟಿದ್ದಿದ್ರೆ ಅನು ಎಂಥ ಒಳ್ಳೆ ಹುಡುಗಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇತ್ತು. ನಿಮ್ಮ ಸಂಬಂಧ ಉಳಿತಾ ಇತ್ತು. ಎನಿವೆ, ಇಟ್ಸ್ ಯುವರ್ ಲಾಸ್. ಏಯ್, ನಡಿಯೋ. ಬರ್ಲಾ? so happy. All the best. ಅನು, ಸದ್ಯಕ್ಕೆ ನನ್ನನ್ನು ಕೇಳಿದ್ರೆ ನಿನಗೆ ಮದುವೆಗಿಂತ ಇದು ತುಂಬ ಮುಖ್ಯವಾದದ್ದು. Thank you so much, sir. ಯು ಡಿಸರ್ವ್ ಇಟ್. ಆಲ್ ದ ಬೆಸ್ಟ್. ಬರ್ತೀನಿ. Sir, thank you so much once again. See you at the office. ಸರ್, ನನ್ನಿಂದ ಏನಾದರೂ ತಪ್ಪಾಯ್ತಾ ಸರ್? ಸರ್, ಅವತ್ತು ಪಾರ್ಟಿಯಲ್ಲಿ ನಡೆದಿದ್ದ ಇನ್ಸಿಡೆಂಟ್ಗೆ ನಾನು ಸಾರಿ ಕೇಳಿದ್ನಲ್ಲ. ಇನ್ಫ್ಯಾಕ್ಟ್ ಮತ್ತೆ ಇನ್ಯಾವತ್ತೂ ಆ ಥರ ಮಾಡಲ್ಲ ಅಂತ ಪ್ರಾಮಿಸ್ ಕೂಡ ಮಾಡಿದ್ನಲ್ಲ ಸರ್. ಈಗ ನನ್ನಿಂದ ಏನು ತಪ್ಪಾಯಿತು? ಅದು
ನಿನಗೆ ಗೊತ್ತಿರಬೇಕು. ಐ ಅಂಡರ್ಸ್ಟ್ಯಾಂಡ್ ಸರ್, ಬಟ್ ಆ ಸೀರೆ ಅಂಗಡಿ ಅವನು ಐಮ್ ಸಾರಿ, ಅನು ಅವರ ಫಾದರು ಆ ಥರ ಬಿಹೇವ್ ಮಾಡೋದಕ್ಕೆ ನಾನು ಕೂಡ ಕಾರಣನೇ. ಲುಕ್ ಮೀರಾ, ಕಂಪನಿ ಒಳ್ಳೆಯದಕ್ಕೋಸ್ಕರ ಕೆಲವು ನಿರ್ಧಾರಗಳನ್ನು ತಗೊಳ್ಳೇಬೇಕು. ಒಂದು ಹೇಳೋದನ್ನು ಮರೆತೆ, ಇವತ್ತು ಒಂದು ಹೊಸ ಅಪಾಯಿಂಟ್ಮೆಂಟ್ ಆಗಿದೆ. ಸರ್, ಅಪಾಯಿಂಟ್ಮೆಂಟ್ ಲೆಟರ್. ಚಿಂಡೆ, ನಿಮಗೂ ಇದ್ರ ಬಗ್ಗೆ ಗೊತ್ತಿತ್ತಾ? ಇಟ್ಸ್ ಓಕೆ ಸರ್, ನಾನು ಇಲ್ಲಿಂದ ಹೊರಡ್ತೀನಿ. ಐ ಜಸ್ಟ್ ಲೀವ್. ನಿಂತ್ಕೋ. ಸರ್, ಹೊಸದಾಗಿ ಅಪಾಯಿಂಟ್ ಆಗಿರೋನ್ನ ಕರೀಲ ಸರ್? ಮೀರಾ, ಹೊಸದಾಗಿ ಬರೋರನ್ನ ನೀನೇ ವೆಲ್ಕಮ್ ಮಾಡು. ಸರ್ ಪ್ಲೀಸ್ ಸರ್, ಹಾಗೆ ಮಾಡಬೇಡಿ. ನಿಮಗೆ ನನ್ನ ಕೆಲಸ ಇಷ್ಟ ಆಗಿಲ್ಲ ಅಂತ ನೀವು ಡಿಸಿಷನ್ ತೊಗೊಂಡಿದ್ದೀರಾ ಅಂತಲೂ ನನಗೆ ಗೊತ್ತು. ಆದರೆ ಹೊಸದಾಗಿ ಬರೋರ ಮುಂದೆ ನನ್ನನ್ನು ಇಟ್ಸ್ ಓಕೆ ಸರ್, ಐ ಲೀವ್. ಮೀರಾ, ಹೊಸ ಮೇಡಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ನೀನೇ ಕೊಡು. ಝಂಡೆ, ಪ್ಲೀಸ್ ಸರ್. ಸರ್ ನನ್ನಿಂದ ಆಗಲ್ಲ ಸರ್. ಆರ್ಯವರ್ಧನ್ಗೆ ಆಗಲ್ಲ ಅನ್ನೋದಾಗಲ್ಲ. ಗೊತ್ತು ತಾನೆ? ಹೊಸದಾಗಿ ಬರ್ತಿರೋರು ಯಾರು ಅಂತ ತಿಳ್ಕೊಬೋದಾ ಸರ್? ಲೆಟರ್ ಓಪನ್ ಮಾಡಿ ನೋಡು. ಗೋ ಅಹೆಡ್. ಅನು, ಎಲ್ಲ ಎತ್ತಿಟ್ಕೊಂಡಿ ಅಮ್ಮ? ಹ್ಞೂ ಅಮ್ಮ, ಎಲ್ಲ ಬ್ಯಾಗಲ್ಲಿದೆ. ಅಮ್ಮನ ದೇವಸ್ಥಾನಕ್ಕೆ ಹೋಗಿದೆ, ಪೂಜೆ ಮಾಡಿಸ್ದೆ, ಎಲ್ಲ ಒಳ್ಳೇದಾಗುತ್ತೆ. ಅಮ್ಮನಿಗೆ ನಮಸ್ಕಾರ ಮಾಡ್ಕೊ. ಬಂಗಾರ ತಗೋ, ಇದನ್ನೆಲ್ಲ ಜೋಪಾನವಾಗಿ ಬ್ಯಾಗಲ್ಲಿ ಇಟ್ಕೋ. ನಿಮ್ಮಪ್ಪನಿಗಂತೂ ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡೋ ಯೋಗ ಸಿಗ್ಲಿಲ್ಲ. ಆದ್ರೆ ನಾನು ಸೀರೆ ಅಂಗಡಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಷ್ಟೇ ನನಗೆ ಗೊತ್ತಿರೋದು. ಒಂದು ಮಾತು ಮಾತ್ರ ನೆನಪಿನಲ್ಲಿಟ್ಕೋ, ನಿನ್ನ ವಯಸ್ಸಿನ ಕೆಲಸನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡು. ನಿನ್ನ ಮನಸ್ಸಿಗೆ ಯಾವ್ದು ವಿರೋಧ ಅನ್ಸುತ್ತೋ ಅದನ್ನ ಯಾವತ್ತೂ ಮಾಡಕ್ ಹೋಗ್ಬೇಡ. ಸರಿ ಅಪ್ಪ, ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಯಾಕೆ? ಇರ್ಲಿ ಕಂದ, ಎದೋಳಮ್ಮ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಅಷ್ಟು ಸಾಕು. ಕೆಲ್ಸಕ್ಕೆ ತಡ ಆಗುತ್ತೆ, ಮೊದಲನೇ ದಿನನೇ ತಡ ಆಗ್ಬಾರ್ದು. ಇರು. ಒಳ್ಳೇದಾಗ್ಲಿ ಮಗ, ಸಕಲ ಐಶ್ವರ್ಯ ಪ್ರಾಪ್ತಿರಸ್ತು. ಬಂಗಾರ, ಬಸ್ ಹತ್ತುವಾಗ ಬಸ್ ಇಳಿಯುವಾಗ ಬಹಳ ಹುಷಾರಾಗಿರ್ಬೇಕು ಕಂದ. Congratulations, Miss Meera Hegde, Vice President of Vardhan Group of Industries. ಸರ್, ನಾನು ವೈಸ್, ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೆಲ್ಲ ನೀವು ನನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ಅನ್ಕೊಂಡ? ನಿನಗೆ ನಿನ್ನ ಮೇಲಿರೋ ನಂಬಿಕೆ ಏನಾಯ್ತು? ಸಾರಿ ಸರ್. ಅದು ನಿನಗೆ ನೀನೇ ಕೇಳ್ಕೊ. ನಿನಗೆ ನಿನ್ನ ಕೆಲಸದ ಮೇಲೆ ಇರೋ ನಂಬಿಕೆ ಇಲ್ಲ ಅಂದಾಗ ಮಾತ್ರ ಈ ತರದ ಯೋಚನೆ ಬರೋದಕ್ಕೆ ಸಾಧ್ಯ. ನೀನು ನನ್ನ ಕಂಪನಿಯ ಇಂಟೆಲಿಜೆಂಟ್ ಆ್ಯಂಡ್ ಒಳ್ಳೆ ಕೆಲಸಗಾರ್ತಿ, ನಿನ್ನನ್ನೇ ಯಾಕೆ ತೆಗೆದು ಹಾಕಿ? ಹೊಸ ಜವಾಬ್ದಾರಿ ಇನ್ನೂ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಶೋರ್ ಸರ್. ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಒಬ್ಬ ಅಸಿಸ್ಟೆಂಟ್ನ ಅಪಾಯಿಂಟ್ ಮಾಡಿದ್ದೀನಿ. ಅಸಿಸ್ಟೆಂಟಾ? ಯಾರು ಸರ್? ಯಾರು ಅಂತ ತಿಳ್ಕೊಬೋದಾ ಸರ್?
ಅದು ನಿನಗೆ ಗೊತ್ತಾಗತ್ತೆ. ಫಾಲೋ ಮೀ. ರ್ಯಾಂಪ್ ವಾಕ್ ಶೋ ಚೆನ್ನಾಗಿದೆ. ತಗೋ ಹಾಕು. ಏನದು? ಮ್ಯಾಮ್ ನೋವಾಗ್ತಿದೆ. ವಾಟ್? ಆರ್ ಯು ಸೀರಿಯಸ್? ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ? 10,000 ರೂಪೀಸ್. ಇಂಥ ಶೂಸನ್ನ ನೀನು ನಿನ್ನ ಲೈಫಲ್ಲಿ ಯಾವತ್ತಾದ್ರೂ ಹಾಕೊಂಡಿದ್ಯಾ? ಹಾಕೊಂಡಿರೋದಿರ್ಲಿ, ಅಟ್ಲೀಸ್ಟ್ ನೋಡಿದ್ಯಾ? ಹಾ ಮ್ಯಾಮ್, ನಮ್ ಮುಸ್ತಫಾ ಅಂಗಡಿಲಿ. ವಾಟ್? ಮುಸ್ತಫಾ? ನೀನು ನಿನ್ನ ಲೈಫಲ್ಲಿ 500 ರೂಪೀಸ್ಗಿಂತ ಜಾಸ್ತಿ ಚಪ್ಪಲಿ ಯಾವತ್ತೂ ಹಾಕೊಂಡೇ ಇಲ್ಲ ಅನ್ಸುತ್ತೆ ಅಲ್ಲ? ನಿಮ್ಮಂಥವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಕೂರಿಸಿ, ಮೈ ಗಾಡ್. ಮ್ಯಾಮ್, ನಾನು ನಮ್ಮ ಮನೆ ಹತ್ರನೇ ತಗೋತೀನಿ, ಇದೆಲ್ಲ ಬೇಡ. ನೀನೇನು ತೀರ್ಥಯಾತ್ರೆಗೆ ಬಂದಿದ್ಯಾ? ಅದಕ್ಕೆ ಬರೀ ಕಾಲಲ್ಲಿ ಓಡಾಡ್ಕೊಂಡಿರ್ತೀಯ. ಲುಕ್, ಇದು ಕಾರ್ಪೊರೇಟ್ ಆಫೀಸ್ ಆ್ಯಂಡ್ ಐ ಆಮ್ ಯೋರ್ ಬಾಸ್. ಇಲ್ಲಿ ಡಿಸೆನ್ಸಿ, ಡಿಗ್ನಿಟಿ, ಸ್ವಲ್ಪ ಕ್ಲಾಸ್ ಎಲ್ಲಾನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಲಿಸನ್ ಟು ಮೀ. ಹಾಕೋ. ವೇಟ್ ಲೀವ್ ದಟ್. ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆದು. ಇಟ್ಸ್ ಜಸ್ಟ್ 6,000. ಅದನ್ನಾದ್ರೂ ಹಾಕೋ. ಓ ಮೈ ಗಾಡ್, ಇದೆಲ್ಲ ನಿನ್ನ ರೇಂಜಿಗೆ ಸೆಟ್ ಆಗಲ್ಲ. ಲೀವ್ ದಟ್. ಯಾರದು? ವಾಟ್ ಇಸ್ ದಟ್ ಪರ್ಸನ್ಸ್ ನೇಮ್? ಮುಸ್ತಫಾ. ಐ ಗೆಸ್ ಇದು ಅವನ ಅಂಗಡಿ ಇದೆ ಅನ್ಸುತ್ತೆ. 400 ರೂಪಾಯಿದು. ತಗೋ, ಇದನ್ನ ಟ್ರೈ ಮಾಡಿ. ಜನರಿಗೆ ಯೋಗ್ಯತೆ ಮೀರಿ ಅವಕಾಶ ಸಿಕ್ಕಿದಾಗ ಹೀಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ. ನಡಿ. May I have your attention, please? Sir, one second. Ma'am, ನೀವು ಬನ್ನಿ. ವೆಲ್, ಇವರು ನಮ್ಮ ಕಂಪನಿಗೆ ಜಾಯ್ನ್ ಆಗಿರೋ ಹೊಸ ಎಂಪ್ಲಾಯಿ. ಬಂದಿದ್ದ ದಿನಾನೇ ಆಫೀಸಿಗೆ ಬೆಂಕಿ ಹಚ್ಚಕ್ ಪ್ರಯತ್ನ ಪಟ್ಟಿದ್ದು ಇವರೇ. ವೆಲ್, ಜೋಕ್ಸ್ ಅಪಾರ್ಟ್, ಕ್ಯಾನ್ ವಿ ಹ್ಯಾವ್ ಸಮ್ ಟೈಮ್ ಫಾರ್ ಐಸ್ ಬ್ರೇಕಿಂಗ್? ಸ್ವಪ್ನ, ಲೆಟ್ಸ್ ಸ್ಟಾರ್ಟ್ ವಿತ್ ಯು. ಹಾಯ್, ಐ ಆಮ್ ಸ್ವಪ್ನ. ಹಾಯ್, ಅನು ಸುಬ್ರಹ್ಮಣ್ಯ ಸಿರಿಮನೆ. ನಾನು MBA ಮಾಡಿದ್ದೀನಿ. ಇಲ್ಲಿ 4 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಅಂಡ್ ಆಲ್ ದ ಬೆಸ್ಟ್ ಅನು. ಥ್ಯಾಂಕ್ ಯು ಸೋ ಮಚ್. ಅನುವರೇ, ಇವರು ಯಮುನಾ ಪಾಟೀಲ್ ಅಂತ ನಮ್ಮ ಫೈನಾನ್ಸ್ ಹೆಡ್. US ಅಲ್ಲಿ ಮಾಸ್ಟರ್ ಇನ್ ಫೈನಾನ್ಸ್ ಮಾಡಿದ್ದಾರೆ. ನಮಸ್ತೆ ಮ್ಯಾಮ್, ನಾನು BCA ಫೈನಲ್ ಇಯರ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ಟಡೀಸ್ ಕಂಪ್ಲೀಟ್ ಆಗಿಲ್ವಾ? ಅಂಡರ್ ಗ್ರಾಜುಯೇಟ್ ಮ್ಯಾಮ್. ಹಾಗಾದ್ರೆ ಫ್ರೆಶರ್. ಹೌದು ಮ್ಯಾಮ್. ಕೆಲಸದಲ್ಲಿ ಮುಖ್ಯವಾಗಿ ಇರಬೇಕಾದ್ದು ಏನು ಅಂತ 1 word ಅಲ್ಲಿ ಹೇಳು ನೋಡೋಣ. ಅಂದರೆ ಯಾವುದೇ ಕೆಲಸ ಆದರೂ ನಾವು 1 word, ಫೋಕಸ್, ಏಕಾಗ್ರತೆಯಿಂದ ಇರಬೇಕು. ಪ್ರಮೋಷನ್ ತಗೊಳ್ಳೋ ಆಸೆ ಏನಾದರೂ ಇದೆಯಾ? ಎಸ್ ಮ್ಯಾಮ್. ನಮ್ಮ ಮೀರಾ ಮೇಡಮ್ ಥರ ಅವ್ರಿಗೀಗ ವೈಸ್ ಪ್ರೆಸಿಡೆಂಟ್ ಪ್ರಮೋಷನ್ ಸಿಕ್ಕಿದೆ. ಯಾರು ಕಂಪೇರ್ ಮಾಡ್ತಾ ಇದ್ದೀರಾ ಜೇಂಡೆ? ಈ ಕಂಪನಿಲಿ ಏನು ಮಾಡಬೇಕು ಅಂತಾನೆ ಇವಳಿನ ಡಿಸೈಡ್ ಮಾಡಿಲ್ಲ. ಅಂಥದ್ರಲ್ಲಿ ಈಗ ಪ್ರಮೋಷನ್ ಮಾತಲ್ಲ ಯಾಕೆ? ಇಲ್ಲ ಮ್ಯಾಮ್, ನನಗೂ ನಿಮ್ಮ ಥರ ಪ್ರಮೋಷನ್ ತಗೋಬೇಕನ್ನೋ ಆಸೆ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಇರಲಿ, ನನಗೆ ಕಾನ್ಫರೆನ್ಸ್ ಕಾಲ್ ಇದೆ. ಸಿ ಯು. ಮಯೂರ್, ದಿಸ್ ಇಸ್ ಅನು. ಹಾಯ್. ಹಾಯ್. ಅನು, ದಿಸ್ ಇಸ್ ಮಯೂರ್. UK ಜರ್ಮನಿಲಿ ಅವ್ರ ಸ್ಟಡೀಸ್ನ ಮುಗಿಸಿ ಬಂದಿದ್ದಾರೆ. ನಮ್ಮ ಕಂಪನಿಗೆ ವರ್ಧನ್ ಟ್ಯಾಲೆಂಟ್ ಸರ್ಚ್ ಪ್ರೋಗ್ರಾಮ್ ಮೂಲಕ ಸೆಲೆಕ್ಟ್ ಆದರು. ನೀವೇಗೆ ಸೆಲೆಕ್ಟ್ ಆದ್ರಿ?
ಇಂಟರ್ವ್ಯೂವಾ ಅಥವಾ ಟ್ಯಾಲೆಂಟ್ ಸರ್ಚಾ? ಹೇ ಮಯೂರ್, ಅವರು ಅಷ್ಟೆಲ್ಲ ಕಷ್ಟಪಟ್ಟಿಲ್ಲ, ತುಂಬಾನೇ ಈಸಿಯಾಗಿ ಕೆಲಸ ಗಿಟ್ಟಿಸ್ಕೊಂಡ್ಬಿಟ್ರು. ಇವ್ರಿಗೆ ಬೇರೆದೇ ಟ್ಯಾಲೆಂಟ್ ಇದೆ. ಹಲೋ ಎವ್ರಿವನ್. ಹೌದು ಸರ್. ಏನು ಇನ್ಫಾರ್ಮ್ ಮಾಡಿದೆ ನಿಮ್ಮನ್ನೆಲ್ಲ ಯಾಕೆ ಕರೆದೆ ಅಂತಂದರೆ, ರೆಗ್ಯುಲರ್ ವರ್ಕ್ ಬಿಟ್ಟು ಸ್ವಲ್ಪ ಏನಾದರೂ ಬೇರೆದು ಮಾಡಬೇಕು ಅಂತ. ಅ ಕೈಂಡ್ ಆಫ್ ಫನ್, ಏನೋ ಒಂದು ಗೇಮ್ ಥರ. ಆರ್ ಯು ಆಲ್ ರೆಡಿ? ಎಸ್ ಸರ್. ಸಾಲ್ದು, ಜೋರಾಗಿ ಚಪ್ಪಾಳೆ ತಟ್ಟಿ ಹೇಳಬೇಕು. ಓಕೆ ಓಕೆ, ದ್ಯಾಟ್ಸ್ ಇನಫ್. ಅದೇ ನಮ್ಮ ಟಾರ್ಗೆಟ್. ನಿಮ್ಮ ಮುಂದೆ ಸೀನಿಯರ್ಸ್ ಮೀಟಿಂಗ್ ನಡೀತಾ ಇದೆ ಇಲ್ಲಿ, ನೀನ್ ಹೊರಗಿರು. ಸಾರಿ. ದಟ್ಸ್ ಓಕೆ, ಕಮ್ ಇನ್. ಅದೇ ನಿಮ್ಮ ಟಾರ್ಗೆಟು. ನಿಮ್ಮ ಮುಂದೆ ಇರೋ ಪೇಪರಿಂದ ರಾಕೆಟ್ ಮಾಡಿ ಕರೆಕ್ಟಾಗಿ ಆ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸ್ಬೇಕು. ಈಸಿ ಅಲ್ವಾ? ನಮ್ಮ ಆಫೀಸಿಂದ ಎಷ್ಟು ಜನ ಟಾರ್ಗೆಟ್ ರೀಚ್ ಆಗ್ತೀರಾ ಅನ್ನೋದನ್ನು ನಾನು ನೋಡಬೇಕು. ಶಾಲ್ ವಿ ಸ್ಟಾರ್ಟ್? ಮಾಡಿ. ಟೈಮ್ಸ್ ಅಪ್. ಮೊದಲು ಯಾರು? ಸರ್, ನಾನು ಟ್ರೈ ಮಾಡಲ್ಲ. ಸಾರಿ ಸರ್. ನೋ ವರೀಸ್. ನೆಕ್ಸ್ಟ್. ಇಟ್ಸ್ ಓಕೆ. ನೆಕ್ಸ್ಟ್. ಮೀರಾ? ಯಾ ಸರ್. It's okay, Meera. It's okay. Hey, Anu. Why don't you try? Fantastic! Bravo! Bravo! ಸರ್, ಇದ್ಯಾವ ರಾಕೆಟು ಸರ್? ಅವಳಿಗೆ ರೂಲ್ಸೇ ಸರಿಯಾಗಿ ಗೊತ್ತಿಲ್ಲ. ನಂಗೆ ಗೊತ್ತಿತ್ತು ಸರ್, ಆದರೆ ನನ್ನ ರಾಕೆಟ್ ಇರೋದೇ ಹಾಗೆ. ಅದು ಅಲ್ದಲೆ ಗುರಿ ಮುಟ್ಟಕ್ಕೆ ಇಂಥ ರಾಕೆಟಿಂದನೇ ಸಾಧ್ಯ ಸರ್, ಮಾಮೂಲಿ ರಾಕೆಟಿಂದ ಆಗಲ್ಲ ಸರ್. ಸರ್, ನಾವಿದನ್ನು ಒಪ್ಪಕ್ಕಾಗಲ್ಲ ಸರ್. ಯಾಕೆ? ಅಂದರೆ ಅನು ಮಾಡಿರೋದು, ಐ ಮೀನ್, ನಾವೆಲ್ಲರೂ ರಾಕೆಟ್ ಅಂದರೆ ಹೀಗೆ ಇರಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ದೀವಿ. ಅನು ಉತ್ತರ ಕೇಳಿಸ್ಕೊಂಡ್ರ? ನನ್ನ ರಾಕೆಟ್ ಇರೋದೇ ಹಾಗೆ. ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಥರದ ಸೊಲ್ಯೂಷನ್ ಇರಲ್ಲ. ಅದು ನಮ್ಮ ಗುರಿ. ಹೇಗಾದರೂ ಮಾಡಿ ನಾವು ತಲುಪಬೇಕು. ಅದಕ್ಕೆ ಅನು ಮಾಡಿದಂಥ ರಾಕೆಟೇ ಸರಿ. ಸರ್, ಹಾಗಾದರೆ ಎಕ್ಸ್ಪೀರಿಯನ್ಸು ಮತ್ತು ಹಳೆ ಮೆಥಡ್ ಎಲ್ಲ ರಾಂಗ್ ಅಂತ ಹೇಳ್ತೀರಾ? ಗುರಿ ಮುಟ್ಟಕ್ಕಾಗಲಿಲ್ಲ ಅಂತಂದ್ರೆ ಉಪಯೋಗ ಇಲ್ಲ ಅಂತಂತಿದ್ದೀನಿ. ಅವತ್ತು ಅನು
2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು ಅಂತ ಹೇಳಿದ್ಲಲ್ಲ, ತುಂಬ ಸಹಜವಾಗಿ ಹೇಳಿದ್ಲು. ಅದು ನನಗೆ ತುಂಬ ಹೊಸದಾಗಿತ್ತು. ನಾನು ಹಳೆ ಮೆಥಡನ್ನೇ ಯೂಸ್ ಮಾಡಿದಿದ್ರೆ ಇವತ್ತು ನಮ್ಮ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಆಗ್ತಿತ್ತ. ಅನು, ನೀನು ಟಾರ್ಗೆಟ್ನ ಕರೆಕ್ಟಾಗಿ ಹೊಡಿತೀಯ ಅನ್ನೋ ನಂಬಿಕೆ ನನಗಿತ್ತು. ನನ್ನ ನಂಬಿಕೆನ ನೀನು ಉಳಿಸ್ಕೊಂಡ್ಬಿಟ್ಟೆ. 3 ವರ್ಷದಿಂದ ವೇಟ್ ಮಾಡ್ತೀನಿ, ಒಂದು ಸಲನೂ ಇಂಡಸ್ಟ್ರಿಯಲ್ ಮೀಟಿಂಗ್ ಹೋಗಿಲ್ಲ. ಆ ಹುಡುಗಿ ಬಂದು 2 ದಿನಕ್ಕೆ ಸರ್ ಜೊತೆ ಹೋಗ್ತಾ ಇದ್ದಾಳೆ. ಇದೆಯಾ ನ್ಯಾಯ ಮ್ಯಾಮ್? ನನಗಿಲ್ದಿರೋ ಕ್ವಾಲಿಫಿಕೇಶನ್ ಅವಳಿಗೇನಿದೆ? ಪೇಪರ್ ಉಂಡೆ ಮಾಡಿಸಿಯೋದು. ಶಡ ಮೇಡಮ್, ಬಿಸಿ ಬಿಸಿ ಕಾಫಿ. ಬೇಡ. ಏನು ಟೆನ್ಷನ್ನಲ್ಲಿರೋ ಆಗಿದೆ ಮೇಡಮ್, ಬಿಸಿ ಬಿಸಿ ಬೇಡ ಅನ್ನಲ್ಲ. ಲಿಸನ್ ಗೈಸ್, ಆಫೀಸಲ್ಲಿ ನಡೀತಾ ಇರೋ ಡೆವಲಪ್ಮೆಂಟ್ಸಿಂದ ನಿಮ್ಮೆಲ್ರಿಗೂ ಅಸಮಾಧಾನ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಜಸ್ಟ್ ಹೋಲ್ಡ್ ಆನ್. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಆರ್ಯವರ್ಧನ್ ಸರ್ರೆ ಅನುನ ಕೆಲಸದಿಂದ ಕಿತ್ತು ಬಿಸಾಕ್ತಾರೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ನೌ ಯು ಗೈಸ್ ಗೆಟ್ ಬ್ಯಾಕ್ ಟು ವರ್ಕ್. ಇದನ್ನ ಯಾವ ದೇವರು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅನು, ಸಾರಿ ಟು ಇಂಟರಪ್ಟ್ ಯು. 1-2 ನಿಮಿಷ ಟೈಮ್ ಇದೆಯಾ? ಹೇಳು ಸ್ವಪ್ನ. ನೀನು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ನೀನು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗ್ತಿದ್ಯಲ್ಲ, ಅದು ನಮ್ಮ ಕಂಪ್ನಿಲಿರೋ ಕೆಲವ್ರಿಗೆ ಇಷ್ಟ ಆಗ್ತಿಲ್ಲ. ಅವ್ರು ಆಲ್ಮೋಸ್ಟ್ ಎಲ್ಲರೂ ನಿನ್ನ ವಿರುದ್ಧವಾಗೇ ಮಾತಾಡ್ಕೋತಾ ಇದ್ದಾರೆ. ನೀನು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಅಯ್ಯೋ, ಮರ್ತಬಿಟ್ಟೆ. ಅನು, ಆರ್ಯ ಸರ್ ನಿನ್ನ ಕ್ಯಾಬಿನಿಗೆ ಬರೋದಕ್ಕೆ ಹೇಳ್ತಿದ್ರು. ಸರ್, ಪ್ಲಾಂಟಿಗೆ ಕಾಲ್ ಮಾಡಿದ್ದೆ, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಎವ್ರಿಥಿಂಗ್ ಇಸ್ ರೆಡಿ. ಗುಡ್. ಅನುಗೆಲ್ಲ ಹೇಳಿದ್ಯಾ? ಎಸ್ ಸರ್, ಎಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಯಾವ ಪ್ಲ್ಯಾಂಟು, ಅಲ್ಲಿನ ಪ್ರೊಸೀಜರ್ಸ್ ಏನು ಎಲ್ಲ ತಿಳಿಸಿದ್ದೀನಿ. ಗುಡ್. ಆ್ಯಂಡ್ ರಿಮೈನಿಂಗ್ ಡೀಟೇಲ್ಸ್ ಈ ಫೈಲಲ್ಲಿದೆ. ಫೈನ್. ಗುಡ್. ಇಲ್ಲ ಮೇಡಮ್, ಸರ್ಗೆ ಮಾತ್ರ. ಯಾ. ಈಗ ಈ ಫೈಲ್ನ ಎಕ್ಸ್ಚೇಂಜ್ ಮಾಡಿಬಿಟ್ರೆ ತಪ್ಪ ಜಾಗಕ್ಕೆ ಹೋಗಿ ಸರ್ ಹತ್ರ ಸರಿಯಾಗಿ ಬಯಸ್ಕೋತಾಳೆ. ನೆಕ್ಸ್ಟ್ ಮೂಮೆಂಟಲ್ಲೇ ಅವಳನ್ನ ಕೆಲಸದಿಂದ ಕಿತ್ತಾಕ್ತಾರೆ. ಅನು, ಸರ್, ನಾನು ಆ ಫೈಲ್ನ ಇನ್ನೊಂದ್ಸಲಿ ಚೆಕ್ ಮಾಡ್ತೀನಿ. ನೀವು ಟ್ಯಾಬ್ಲೆಟ್ ತಗೊಳ್ಳಿ. ಓಕೆ. ಸರ್, ಹುಷಾರಿಲ್ವಾ? ಐ ಆಮ್ ಫೈನ್, ಥ್ಯಾಂಕ್ ಯು. ಮತ್ತೆ ಮಾತ್ರೆ? ನಾವು ಹುಷಾರು ತಪ್ಪಿದ್ರೆ ಮಾತ್ರೆ ತಗೊಳ್ಳೋದು, ಅದಕ್ಕೆ ಕೇಳಿದೆ. ನಾವು ಹುಷಾರು ತಪ್ಪಬಾರ್ದು ಅಂತ ಮಾತ್ರೆ ತಗೋತೀವಿ. ಕಮ್, ಟೇಕ್ ದ ಫೈಲ್. ಫೈಲ್ ಕೊಟ್ಟಿದ್ದೀನಿ, ಹುಷಾರು. ಎಸ್ ಮ್ಯಾಮ್.